ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಸೊ ಇವತ್ತಿನ ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡತ್ತೀನಿ. ಇನ್ನೇನು ರಜೆ ಕೊಟ್ಟೈತಿ. ಸೊ ರಜೆ ಕೊಟ್ಟು ಮತ್ತೆ ಆಲ್ರೆಡಿ ಒಂದು 5 days 6 days ಆಯಿತು. ಬಟ್ ಹುಡುಗರಿಗಂತೂ ಒನ್ ಮಂತ್ ನಿಯರ್ 1 month ಇನ್ನೇನು ಬರುತ್ತೆ ಆಗಾಕ 24 25ಗೆ. ಸೊ ಇವತ್ತಿನ ಲಾಗ್ ಒಳಗೆ ಒಂದು ವಿಶೇಷತೆಯನ್ನು ಹೇಳಬೇಕು ಅಂತ ಬಂದೀನಿ. ಏನಪ್ಪ ಅಂದ್ರೆ, ಈಗ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಾನು ಸುತ್ತಿ ಬಳಸಬೇಡ. ನಾನು ಆನ್ಲೈನಲ್ಲಿ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೀ, ಏನೂ ದುಡ್ಡಿಲ್ಲ. ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಒಂದು ರೀಸನ್ ಯಾಕಪ್ಪ ಅಂದರೆ, ನಾನು ಟೀಚ್ ಮಾಡ್ತಿರ್ಬೇಕಾದ್ರೆ ಕೂಡಲ ಸಂಘದಲ್ಲಿ ಟೀಚ್ ಮಾಡ್ತಿರ್ಬೇಕಾದ್ರೆ ನನಗೆ ಕ್ಲಾಸ್ ತೊಗೊಂಡಾಗೆಲ್ಲ ಒಂದು ದಿನಕ್ಕೊಂದು 5-6 ಜನರು ಬರೋರು. ಯಾರು ಅಂದ್ರೆ ಈ ಟ್ಯೂಷನ್ ಹೇಳೋರು, ಟ್ಯೂಟೋರಿಯಲ್ದು ಕ್ಲಾಸಸ್ಸು ತೊಗೊಂಡು ಈ ಥರ ಪಾಂಪ್ಲೆಟ್ಸ್ ತೊಗೊಂಡು ಡೈಲಿ ಬರೋರು. ನಾವು ಒಂದು 5 ನಿಮಿಷ ನಮ್ಮ ಬ್ರೇಕ್ ಅವಾಗ ಅವ್ರು ಬಂದಾಗ. ಸೊ ಆ ಥರ ಹೇಳಿದಾಗ ಯಾರದೇ ನೋಡ್ರಿ ಎಷ್ಟು ಜನ ಬಂದು ಹೋಗಿದಾರ. ಪ್ರತಿಯೊಬ್ಬರದು ಕೂಡ ಅಮೌಂಟ್ ಕೇಳಿದಾಗ 15+ ಇದಾವೆ, ಅಂದರೆ 15,000. ಅದು ಯಾವ ರೀತಿ ಇರ್ತಾವೆ ಅಂದರೆ, ನಮ್ಮ ಸುತ್ತಮುತ್ತ ತೊಗೊಂಡಾಗ ಬಂದ್ ಮಾಡಿ ಅಮೌಂಟ್ ಕೇಳಿದಾಗ ಎಲ್ಲರೂ 15,000 ಅಂತ ಹೇಳಿದರು. ಎಷ್ಟೋ ಜನ ಕೈ ಎತ್ತಿದ್ರು. ಆಗ ಆಲ್ಮೋಸ್ಟು ಎಷ್ಟು ಜನ ಬಂದರೂ ಕೂಡ ಒಂದು 75% ಕೈ ಎತ್ತಿರಲಿಲ್ಲ ನಮ್ಮ ಸ್ಟೂಡೆಂಟ್ಸು. ನಾನು ಅವಾಗ ಕೇಳಿದಾಗ 15,000 ಅಂದ್ರೆ ಭಾಳ ಆಗ್ತೈತ್ರಿ ನಮಗೆ ಅಂತ ಹೇಳಿದರು. ಮಿಸ್ರಿ ಫೀಸ್ ಜಾಸ್ತಿ ಆಗ್ತೈತ್ರಿ, ಮತ್ತು ಊರಾಗಿಲ್ಲ. ಹೆಂಗಂದ್ರೆ ಸಿಟಿ ಒಳಗೆ ಇರ್ತೈತಿ. ಇವಾಗ ಇಲ್ಕಲ್ಲ, ನಮ್ಮ ಸುತ್ತಮುತ್ತ ತೊಗೊಂಡಾಗ ಇಲ್ಕಲ್ಲು, ಬಾಗಲಕೋಟು ಈ ರೀತಿ ಐತಿ. ಸೊ ಅಂಥವ್ರಿಗೆಲ್ಲ ಹಾಸ್ಟೆಲ್ ಬೇಕೇ ಬೇಕು, ಹೋಗಿ ಬರೋದು ಆಗಲ್ಲ. ಅಂದಾಗ ನಾನು ಹೇಳಿದ್ದೆ ಅವರಿಗೆ, ಎಲ್ಲೂ ಟ್ಯೂಷನ್ ಬೇಡ, ಟ್ಯೂಷನ್ದಾಗ 1-2 ತಿಂಗಳದಾಗ ಏನು ಹೇಳ್ತಾರ ಅಂತ ನಾನು ಹೇಳಿದ್ದೆ ಅವರಿಗೆ. ಸೊ ಅದೇ 2 ತಿಂಗಳನ್ನ ನನ್ನ ಮಕ್ಕಳಿಗೋಸ್ಕರ ನಾನು ಯೂಸ್ ಮಾಡ್ಕೋಬೇಕು ಅಂತ. ನಂಗೆ ಟ್ಯೂಷನ್ಸದು ಆಫರ್ಸ್ ಭಾಳ ಬಂದಿದ್ದಾವೆ. ಬರ್ರಿ ಟ್ಯೂಷನ್ ಇಲ್ಲಕ್ಕ, ನಿಮ್ಮ ಸಬ್ಜೆಕ್ಟಿಗೆ ಬರ್ರಿ ಅಂತ ಭಾಳ ಹೇಳಿದ್ದಾರೆ. ಒಂದು 4-5 ಕಡೆ ಕರೆದಿದ್ದಾರೆ ನನ್ನ. ಬಟ್ ನಾನು ಒಲ್ಲೆ ಅಂತ ಹೇಳಿದೆ. ನಂಗೆ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇವಾಗ. ಹಾಗಾಗಿ ನಾನು ಒಲ್ಲೆ ಅಂತ ಹೇಳಿದೆ. ಬಟ್ ನಂಗೆ ಹೆಂಗಂದ್ರೆ, ಅವ್ರು ಮಕ್ಕೊಂಡಾಗ ನನಗೆ ಎಜುಕೇಷನ್ನ ಬಿಟ್ಟು ಇರೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಹೆಂಗಿದ್ರು ವಿಡಿಯೋ ಮಾಡ್ತೀನಿಲ್ಲ ಯೂಟ್ಯೂಬ್ ಒಳಗೆ, ಆ ಥರ ಈ ಥರ ವಿಡಿಯೋ ಮಾಡೋಕ್ಕಿಂತ ಇದೊಂಥರ ವಿಡಿಯೋಸು ಎಜುಕೇಷನ್ ವಿಡಿಯೋ ಮಾಡಿದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತೈತಿ. ಎಷ್ಟೋ ಜನ ಹೋಗಿ ದುಡ್ಡು ಕಟ್ಟಿ ಟ್ಯೂಷನ್ ಹೋಗದೇ ಇರೋರು ಹೆಂಗಿದ್ರು ನೆಟ್ ಇದ್ದೇ ಇರುತ್ತಲ್ಲ, ಫ್ರೀ ಆಫ್ ಕಾಸ್ಟ್ ನೋಡ್ಬೋದು ಅನ್ನೋ ಒಂದು ರೀಸನಿಗೋಸ್ಕರ ನಾನು ಡೈಲಿ ಕ್ಲಾಸನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಡೈಲಿ ಅಂದರೆ ಡೈಲಿ ಅಂತ ಇಲ್ಲ, ಬಟ್ ನನಗೆ ಯಾವಾಗ ಆಗ್ತೈತೆ ಅವಾಗ ಟ್ರೈ ಮಾಡ್ತೀನಿ. ಮಕ್ಕಳು ಕರ್ಕೊಂಡು ಅಂದರೆ ಕಂಟಿನ್ಯೂಸ್ ಆಗಿ ಆಗಲ್ಲ. ನಾನು ಓನ್ಲಿ ಫಾರ್ 10th ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಮೇನ್ 10th ಅವ್ರಿಗೆ ಇರುತ್ತಲ್ಲ, ಹಾಗಾಗಿ ನನಗೆಷ್ಟು ಗೊತ್ತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಏನಂತಂದರೆ, ಒಂದು ನೆಗೆಟಿವ್ ಪಾಯಿಂಟು, ನನ್ನ ಹತ್ರ ಬೋರ್ಡ್ ಇಲ್ಲ. ಸೊ ಬೋರ್ಡ್ ಇವಾಗ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ, ಬೋರ್ಡೆಲ್ಲ ಶಾರ್ಟ್ ಬರತ್ತವು. ಒಂದು ಸ್ಟಿಕ್ ಆನ್ ಮಾಡೋದಿತ್ತು ವಾಲಿಗೆ, ಬಟ್ ನಾವು ಬಾಡಿಗೆ ಮನೆ ಒಳಗದೀವಿ, ಅದೆಲ್ಲ ಅಲೋ ಇರಲ್ಲ. ಹಾಗಾಗಿ ನನಗೆ ಬೋರ್ಡು ಅದು ಒಂದು ಇಲ್ಲ. ಬಟ್ ನಾನು ಆದಷ್ಟು ಹೇಳ್ತೀನಿ, ಹೇಳಿ ಏನು ನೋಟ್ಸ್ನ ನಿಮಗೆ ಕಳಿಸ್ಬೇಕಲ್ಲ, ನಿಮಗೆ ಹೇಳಬೇಕಲ್ಲ, ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಯಾವ ರೀತಿ ನೋಟ್ಸ್ ಬರಿಬೇಕು ಅಂತ ಅಂದು. ಸೊ ನೀವು ಲಾಸ್ಟಲ್ಲಿ ಈ ಥರ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ, ನಿಮ್ಗೆ ನೆಟ್ ಇದ್ದಾಗ ಡೌನ್ಲೋಡ್ ಮಾಡಿಕೊಂಡು, ಆಫ್ಲೈನ್ ಇದ್ದಾಗ ಕೇಳ್ಕೊತ ನೋಟ್ಸ್ ಮಾಡಿಕೊಂಡು ಬರುತ್ತಾ. ಸೊ ನಾನು ಇದು ವಿಡಿಯೋ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಈ ಲಾಗ್ನ ಮಾಡಿದೆ. ಇದರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗ್ತೈತಿ, ನಿಮ್ಮ ಮನೆಯ ಆಜು ಬಾಜು ಇರೋರಿಗೆ, ಅಥವಾ 10th ಪ್ರೆಸೆಂಟ್ ಯಾರು ಇವಾಗ ಓದ್ತಾರಲ್ಲ ಇನ್ನು, ಸೊ ಅವರಿಗೆಲ್ಲ ಈ ವಿಡಿಯೋಸನ್ನು ಹೆಲ್ಪ್ಫುಲ್ ಆದರೆ ನನ್ನ ಟೀಚಿಂಗನ್ನು ನೋಡಿರಿ. ನಾನು ಹೇಳುವಂಥ ಪಾಠದ ಬಗ್ಗೆ ಅಥವಾ ಅದರೊಳಗಿರುವಂಥ ಕಂಟೆಂಟ್ ಬಗ್ಗೆ ನೋಡಿ ಓಕೆ ಅನಿಸಿದರೆ ನಿಮ್ಮ ಮನೆಯವ್ರಿಗೆ ಆಯಿತು, ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್ಸಿಗಾಯಿತು ಯೂಸ್ ಆದರೆ ಕಳಿಸ್ರಿ. ಸೊ ಇನ್ಮೇಲೆ ಮಾಡ್ತೀನಿ, ನಿಮ್ಮ ಪ್ರೋತ್ಸಾಹ ನಂಗೆ ಬೇಕು. ಇದನ್ನು ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಐ ಲವ್ ಯು. ಬಾಯ್.